ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಫ್ಯಾಮಿಲಿ ಲೈಫ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾವ್, ಫಸ್ಟ್ ಒಂದು ಡಿಕ್ಕಿ ಓಪನ್ ಆಗಲ್ಲ, ಒಂದು ಡಿಕ್ಕಿ ಕ್ಲೋಸ್ ಆಗಲ್ಲ. ಆ ಗಾಡಿ ಎತ್ಕೊಂಡು ನಾವು ತುಮಕೂರು ಸುತ್ತಕ್ಕೆ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ತುಮಕೂರು ಟು ಪಾರ್ಟ್ 2 ವಿಡಿಯೋ ಹಾಕ್ತಾಯಿದ್ದೀನಿ. ಬನ್ನಿ ನಾವು ಮುಂದೆ ಏನೇನು ಮಾಡಿದ್ವಿ ಎಲ್ಲೋದ್ವಿ ನೋಡೋಣ. ನನಗೆ ನಾನು ಓಪನ್ ಮಾಡ್ತೀನಿ. ಅದು ನೋಡಿ, ನಾವಿಲ್ಲಿ ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಡಿಂಗ್ರು ಅಜ್ಜಿ, ಇವಳು ಗೌತಮಿ, ಅವಳು ಗ್ಲಾಸ್ ಹೌಸ್ ನೋಡೋಣ ಅಂತ ಬಂದ್ವಿ. ಗ್ಲಾಸ್ ಹೌಸ್ ಇಲ್ಲಿ ಕ್ಲೋಸ್ ಆಗಿದೆ, ಕ್ಷಮೆ ಇರಲಿ. ಗ್ಲಾಸ್ ಹೌಸ್ ಅಂದ್ರೆ ಏನು ಅನ್ಕೊಂಬಿಟ್ಟಿದೆ, ಇದೆ ಪಿರಮಿಡ್. ಪಿರಮಿಡ್ ಕಣಿ. ಒಂದು ಇದಿದೆ ಗೊಮ್ಮಟೇಶ್ವರ. ಒಂದೇ ಒಂದು ಹಂಗೆ ಮರದ ಹೂವು ಬಿಟ್ಟೈತೆ ನೋಡಿ, ಚೆನ್ನಾಗೈತೆ. ಕತ್ತಿದಾರ ಕಮೆಂಟ್ ಮಾಡಿ. ಅದು ಅವ್ರವ್ರ ಇಷ್ಟ, ನೀನು ಏನಕ್ಕೆ ತಡಿತೀಯ ಬಿಡು. ಇಲ್ಲ, ಬರೀ ಪ್ಲೇಸ್ ಗೊತ್ತಿಲ್ದಂಗೆ 1000 ಸೆಲ್ಫಿ ತಕ್ಕೊಂಡಿದ್ದೀರ. ಆಗಿದೆ ಫ್ರೆಂಡ್ಸ್, ಬೇಜಾರಾಗ್ಬಿಡಿ. ಇವತ್ತು ಇದು ಮಂದಿರ, ಗುರು ಮಂದಿರ ಫ್ರೆಂಡ್ಸ್. ಕಾಪೆಲ್ಲ ಇದ್ದಾವೆ ಇಲ್ಲಿ. ಇವರು ನಮ್ಮ 3 ಜನ ಫ್ರೆಂಡ್ಸ್ ಜೀನ್ಸ್ ಹಾಕ ಬಂದವ್ರೆ, ಸ್ಟೈಲ್ ರಾಣಿರು ಇವರೆಲ್ಲ. ನಾನು ನೋಡಿ ಬರೀ ಕಾರಲ್ಲಿ ಬಂದಿದ್ದೀನಿ. ಇದೆಲ್ಲ ಸಾಕ್ಸಲ್ಲಿ ಬಂದಿದ್ದಾರೆ ಲೇಡೀಸ್. ಇಲ್ಲಿ ಬಂದು ಗೋಲಿ ಸೋಡಾ ಕುಡಿತಾ ಇದ್ದೀನಿ. ಇದು ಮಂದಾರಗಿರಿ ಬೆಟ್ಟ, ಸಖತ್ತಾಗಿದೆ. ಹೊಸ ಲೇಔಟ್ ಮಾಡ್ತಿದ್ದಾರೆ ಅಲ್ಲಿ. ಸೈಟ್ ತಗೊಳ್ಳೋದ ತಗೊಳ್ಳಿ, ಗೌತಮಿಯವ್ರು ಕೊಡಿಸ್ತಾರೆ. ನನ್ನ ಮೊಬೈಲಲ್ಲಿ ವಿಡಿಯೋ ಚೆನ್ನಾಗಿ ಬರುತ್ತೆ ಉಳಿದಕ್ಕಿಂತ. ಸಾಕು ಬಾ. ಲೈಟ್ ಹಾಕೊಂಡು ಎಲ್ಲರೂ ಸಾಕಳ ವಿಡಿಯೋ ಮಾಡಿದೆ. ಸಾಕತ್ತವ್ರೆ ಫ್ರೆಂಡ್ಸ್. ನಾನು ನೋಡಿ ಬರೀ ಸ್ಕಾಲಲ್ಲಿದ್ದೀನಿ. ಒಳ್ಳೆ ಹುಡುಗಿ ನಾನು. ಸಖತ್ತಾಗಿದೆ ಫ್ರೆಂಡ್ಸ್ ಪ್ಲೇಸ್ ಮಾತ್ರ. ನೀವು ಮಾತ್ರ ಬಂದು ತುಮಕೂರಿಗೆ ಬಂದು ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ದಯವಿಟ್ಟು ಇಲ್ಲಿ ಬನ್ನಿ. ಅದೇ ಶೂ ಅಂತೂ ಹಾಕೋ ಬರಬೇಡಿ, ಯಾಕಂದ್ರೆ ಎಲ್ಲ ಕಡೆ ಬಿಚ್ಚೋದು ಹಾಕೊಳ್ಳೋದು ಹಿಂಸೆ ಆಗುತ್ತೆ. ನಮ್ಮ ಥರ ಕಷ್ಟ ಆಗುತ್ತೆ. ವಾವ್,
ನೀವೇನೋ ನೋಡ್ತೀನಿ ಅಂದ್ರೆ ನೋಡೋಣ. ನೋಡೆ ಭವ್ಯ ಇವ್ರು ಬರ್ತಾ ಇಲ್ಲ. ತಿನ್ನಕ ಆಲ್ ಫಿನಿಶ್. ಹೊಟ್ಟೆ ಫುಲ್ ಆಗಿದೆ ಇವಾಗ ತಿಂದು. ಜಾಸ್ತಿ ಇದೆಯಲ್ಲ ವೀಡ ವೀಡ ಎಂತದೆ ಹೋಗಿದ್ದು? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ? ರೈಟ್ ಅಂತೀನಿ. ಅವರೇ ಫೈನಲಿ ಗೊರವನಹಳ್ಳಿಗೆ ಬಂದ್ವಿ. ಎಷ್ಟೋ ದಿನದಿಂದ ಆಸೆ ಕಟ್ಕೊಂಡು. ಚೆನ್ನಾಗಿ ಎಷ್ಟು ಮೊಳ ಮಲ್ಲಿಗೆ? ಮಲ್ಲಿಗೆ 50 ರೂಪಾಯಿ. ಕಾಕಡ ಮಲ್ಗೆ ಇದು ಹೂವು ತಗೋತೀಯಾ? ಹಾರ ತಗೋತೀಯ? ಕಡಿಮೆ ಮಾಡ್ಕೊಳ್ಳಿ. ಹೂನಾಗೆ ಬಾರ್ಗಿನ್ ಮಾಡ್ಬೇಡಿ, ರೇಟ್ ಜಾಸ್ತಿ. ನಿಮ್ಗೆ ಎರಡು ಮಾಡೋಣ? ಎರಡು 4 ಏನಕ್ಕೆ ಹಾಕಿರೋದು? ಕಲರ್ ಹಾಕ್ಲಿಲ್ಲ ಅಂದ್ರೆ ಹೂವು ಬಾಡ್ತದೆ. ಒಂದ್ ಮಳ ಕೊಡಿ ಸಪ್ರೇಟ್. ಒಂದ್ ಮಾಡೋಣ? ಕೊಡಿ ನನಗೆ. ಅಲ್ಲಿದೆ ಅಡಿಗೆ ಇದೆ. ವಿಡಿಯೋ ಮಾಡಿ ತಗೊಳ್ಳಿ. ಅದಲ್ಲ ಎರಡೆಲ್ಲ ಇನ್ನೊಂದೆರಡು. ಹಾ ಎತ್ಕೊಳ್ಳಿ. ನಿಮ್ಮ ಹತ್ರ
ಹಿಂಗೆಲ್ಲ ಇದೆಯಾ? ತಗೊಳ್ಳಿ ಮಾಡು ಅಂದ್ರೆ ಅವಳು ಅಲ್ಲಾಡ್ಸಿದ್ಳು. ಹೋಗಿ ಪಾಪ ಅವಳು ಹೂವು ಮುಡ್ಸ್ಕೊಂಡ್ಲು ವಿಡಿಯೋ ಮಾಡಿಸ್ಕೊಳಕ್ಕೆ. ಮಲ್ಲಿಗೆ ತಗೊಂಡ್ ಮುಡ್ಕೊತಾವ್ರೆ ಇವರೆಲ್ಲ. ಹೂ ಸ್ಪಾನ್ಸರ್ ಮಾಡ್ತಿದ್ದಾರೆ ಗೌತಮಿ ಅವರು. ತಿರ್ಗಿ ವಿಡಿಯೋ ಅಷ್ಟೇ ಸಾಕು, ಇದು ಆಫ್ ಮಾಡೋಕ್ಕಾಗಲ್ಲ ಕಂಟಿನ್ಯೂ. ಹುಡುಗ ಎಲ್ಲಿ ಮದುವೆ ಆಗಿದ್ದಾರೆ ಹುಡುಗಿನ ನೋಡಿ. ನೋಡ್ರಿ, ಹೋಗಿ ಹೋಗಿ ಮಾಡ್ತೀನಿ ವಿಡಿಯೋ, ಹೋಗಿ. ಎಲ್ಲ ಆಯ್ತು. ತಲೆಗೆ ಹಿಡ್ದೆ ಹೇಳ್ಬೇಕು. ಮಾಡ್ಬೋದಾ ಒಳಗಡೆ? ಇಲ್ಲಿ ಮಾಡಲ? ಸಾಕಲ್ಲ? ಸ್ಲಿಪ್ಪರ್ಸ್ ಬೇಡವಾ? ಸ್ಲಿಪ್ಪರ್ ಬೇಡವೇಂತೆ? ದೇವಸ್ಥಾನದಲ್ಲಿ ಇದೀವಿ ಇವಾಗ. ದೇವಸ್ಥಾನ ಮುಗೀತು, ಮನೆಗೆ ಹೋಗ್ತೀವಿ. ಬಾಯ್. ತಗೋ ನೋಡಿ, ಫೋಟೋ ವಿಗ್ರಹ ಐತೆ. ಲಕ್ಷ್ಮೀ ಗಣೇಶ. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಇದು ಆಗಲ್ಲ.
ಸೀರೆ ಎಲ್ಲ ಆಗಲ್ಲ, ಡ್ರೆಸ್ ಏನು ಮಾಡ್ಕೊಂಡು ಟೀ ಬ್ರೇಕ್ ಹಾಕ್ತೀವಿ. ಟೀ ಬ್ರೇಕ್. ಈಗ ನಾವು ದೇವರಾಜ ಬಂದಿದ್ದೀವಿ ದೇವಸ್ಥಾನಕ್ಕೆ. ಮತ್ತೆ ಕೊಡ್ತೀನಿ ನೋಡ್ರಿ ಇಲ್ಲ ತಗೊಳಂಗಿಲ್ಲ ತಗೊಳಂಗಿಲ್ಲ. ಹಿಂದೆ ಕೊಡ್ತೇವೆ ಇದನ್ನು ರದ್ದು ಬೇಕು. ಇಲ್ಲಿ ಕೋತಿ ಸಂಸಾರ ಜಿಂಕೆ ಎಲ್ಲ ಇದಾವ ಕಣೆ. ಹಂಸ, ಗೌತಮಿ, ಸೌಮ್ಯ, ಅನಿತಾ, ಭವ್ಯ 5 ಜನ ಕರೆಕ್ಟ್ ಆಗಿದ್ದಾರೆ. ಭವ್ಯನೇ ಕೂತಿರೋದ್ ಕಣೆ. ಭವ್ಯ ಜಗಳ ಆಡ್ತಾ ಇರೋದು ಸೌಮ್ಯ ಜೊತೆ. ನನಗೆ ಕಾಣಿಸ್ತಾ ಇಲ್ಲ ಜಿಂಕೆಗಳು, ಸಾರಂಗಗಳು. ಓಯ್ ಜಿಂಕೆ, ಜಿಂಕು, ಓಯ್ ಜಿಂಕಮ್ಮ, ಮಂಗಣ್ಣಮ್ಮ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಫ್ಯಾಮಿಲಿ ಲೈಫ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾವ್, ಫಸ್ಟ್ ಇವಾಗ ನಾವು ನಾಮದ ಚಿಲುಮೆ ನೋಡಕ್ ಹೋಗ್ತಾ ಇದೀವಿ. ಅದ್ರ ಸ್ಟೋರಿ ಹೇಳೆ ಗೌತಮಿ. ಹೇಳೆ ಪ್ಲೀಸ್ ಕಣೆ, ಪ್ಲೀಸ್ ಹೇಳೆ. ನೀನು ಹೇಳು ಚೆನ್ನಾಗಿ ಹೇಳ್ತೀಯ. ಹೇಳು ನೀನು ಕ್ಯಾಮ್ರಾ ಮಾಡಿ ಜಸ್ಟ್ ಹಿಂದೆಯಿಂದ ಹೇಳು. ಮತ್ತೆ ಹೇಳು, ಇದ್ರಲ್ಲಿ ಸ್ಟೋರಿ ಹೇಳು. ನಾಮ ಚಿಲುಮೆ ನೋಡಕ್ ಹೋಗ್ತಿದೀವಲ್ಲ, ಇದ್ರ ಸ್ಟೋರಿ ಅಂದ್ರೆ ಸೀತಾ ರಾಮ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಇಲ್ಲಿ ಇದ್ರಂತೆ. ಆಮೇಲೆ ಸೀತಾಮಾತೆಗಲ್ಲ, ರಾಮಂಗೆ. ಎಲ್ಲಿಗೆ ಹೋಗ್ತಿದೀವಿ? ನಾಮ ಚಿಲುಮೆ ನೋಡಕ್ಕೆ. ಹೇಳ ಇವಾಗ ಸ್ಟೋರಿ ಅದ್ರದ್ದು. ಒಂಡಿಕ್ಕಿ ಓಪನ್ ಆಗಲ್ಲ, ಒಂಡಿಕ್ಕಿ ಕ್ಲೋಸ್ ಆಗಲ್ಲ. ಆ ಗಾಡಿ ಎತ್ಕೊಂಡು ನಾವು ತುಮಕೂರು ಸುತ್ತಕ್ಕೆ ಬಂದಿದ್ದೀವಿ. ಒಳಗಡೆ ಇಟ್ಟರೆ ತೆಗಿಯೋಕ್ಕಾಗಲ್ಲ. ಏನಾದರೂ ಇಟ್ಬಿಟ್ಟಾದ್ಮೇಲೆ ಹಾಕೋಕ್ಕಾಗಲ್ಲ. ಇಲ್ಲಿ ಯಾವ ಮೂವಿನ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ. ಇಲ್ಲಿ ನೋಡಿ, ಇದು ನಾಮ ಚಿಲುಮೆ ಅಂತ. ಇದು ತುಮಕೂರಲ್ಲಿರೋದು. ನೀರು ಯಾವಾಗಲೂ ಬರ್ತಾ ಇರುತ್ತಂತೆ. ಗೊತ್ತಿಲ್ಲ ಇದ್ರ ಬಗ್ಗೆ. ಇದ್ರ ಸ್ಟೋರಿ ಏನಿದೆ ಎಲ್ಲಿದೆ ಬನ್ನಿ. ನಾಮದ ಚಿಲುಮೆ ದೇವರಾಯದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ, ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ನಾಮಚಿಲುಮೆ ಎಂದು ಪ್ರಖ್ಯಾತವಾಗಿದೆ. ಇವಳೇನು ಕಾಲು ತೊಳಿತಾವಳೆ? ಅವಳು ಕಾಲು ತೊಳೆದ್ಲು. ಕುಂಕುಮ ಇಟ್ಕೊಳಕ್ ಬಂದಿರೋದ ರಾಮಣ್ಣ. ನೋಡು ಅಷ್ಟರಲ್ಲಿ ನೀರು ಹೆಂಗ್ ಬರ್ತೈತೆ ಅಂತ. ನೋಡು, ದೇವ್ರಿಲ್ಲ ಅಂತಾರಲ್ಲ, ಮತ್ತೆ ಇದೆಲ್ಲ ಹೆಂಗೆ ಹಂಸಿ.
ಏನೋ ಮಾಡವ ಚೆನ್ನಾಗೈತಾ ಹೌದಾ ನಾನೇ ಕುಡ್ದಿಲ್ಲ ಆಯ್ತು ಚೆನ್ನಾಗಿದೆ ನೀರು ಇರೇ ಪ್ಲೇಸ್ ತಗೊಳ್ಳೋಣ ನಮ್ದು ಯಾವಾಗಲೂ ತಗೊಳ್ಳೋದಿದ್ದಿದೆ ಯಾರ್ಯಾರಿಗೂ ಎದುರ್ಕೊಂಡು ನಾನು ಮಾಡೋದು ನಾನು ಪ್ಲೇಸ್ ಮಾಡೋಕೆ ನೀನು ಪ್ಲೇಸ್ ತಗೋತೀನಿ ಇದು ನಾಮದ ಚಿಲುಮೆ ನಮ್ದು ಯಾವಾಗ್ಲಾರು ತಗೋಬೋದು ನಾಮ ಚಿಲುಮೆ ತಗೊಳ್ಳೋದು ಗೊತ್ತಾ ಯಾವಾಗಲೂ ಬರ್ತಿರುತ್ತೆ ಇಲ್ಲಿ ಏನೇ ಅದ್ರಲ್ಲಿ ಎಲ್ಲ ಮುಖ ತಗೊಂಡು ಬಂದಿದ್ದೀವಿ ಈಗ ನೀರು ಸಖತ್ತಾಗಿಲ್ಲ ಸುಮ್ಮನೆ ಬರೀ ಕುರಿದರ್ಸಿಗೆ ಬಂದ್ಬಿಟ್ಟು ಹೋಗಿ